ನಮಸ್ಕಾರ. ಇವತ್ತು ನಾನು ಅನ್ನ ಬಸ್ದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ನೋಡಿ ಸಣ್ಣ ತಪ್ಪಲೆ, ನಾವು ಇದಕ್ಕೆ ತಪ್ಪಲೆ ಹೇಳ್ತೀವಿ. ಈ ಥರ ಪಾತ್ರೆಯಲ್ಲಿ ಅನ್ನ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ. ಬಸಿಯೋಕ್ಕೆ ನಮಗೆ ಈಸಿ ಆಗುತ್ತೆ ಮೀನು. ಈಗ ನೋಡಿ ನೀರು ಈ ಪಾತ್ರೆಯಲ್ಲಿ ಫುಲ್ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಬಿಸಿ ಆದ ತಕ್ಷಣ ಅಕ್ಕಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈ ತಪ್ಪಲಿನಲ್ಲಿ ಇಬ್ಬರಿಗೆ ಮಧ್ಯಾಹ್ನದ ಒಂದು ಹೊತ್ತಿಗೆ ಅನ್ನ ಸರಿ ಆಗ್ತದೆ, ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ 1 ಕಪ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೀರಿಗೆ ಒಳ್ಳೆ ಕುದಿ ಬಂದ ಮೇಲೆ ಮೊದಲೇ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿ ಒಂದು ಸೌಂಟಲ್ಲಿ ಒಮ್ಮೆ ಚೆನ್ನಾಗಿ ತಿರುಗಿಸ್ಬೇಕು. ಮತ್ತು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಅದು ಚೆನ್ನಾಗಿ ಕುದಿ ಬಂದು ನೀರು ಹೊರಗಡೆ ಬೀಳಕ್ಕೆ ಶುರುವಾಗುತ್ತೆ. ಆವಾಗ ಮುಚ್ಚಳ ತೆಗೆದು ಪುನಃ ಒಮ್ಮೆ ಸೌಂಟಲ್ಲಿ ಚೆನ್ನಾಗಿ ತಿರುಗಿಸಿ ಓಪನ್ನೇ ಇಡಬೇಕು. ಪುನಃ ಮುಚ್ಚಕ್ಕೆ ಹೋಗಬಾರ್ದು. ಈ ಥರ ಮಧ್ಯ ಮಧ್ಯ ಒಮ್ಮೆ ಆ ಸೌಂಡ್ ಹಾಕಿ ತಿರುಗಿಸ್ತಾ ಇರಬೇಕು. ಎವ್ರಿ 10 ನಿಮಿಷಕ್ಕೊಮ್ಮೆ ತಿರುಗಿಸ್ಬೋದು. ಈಗ ನೋಡಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಬೇಯಬೇಕು. ಅಕ್ಕಿ ಬಿಸಿ ನೀರಿಗೆ ಹಾಕಿ ಕುದಿ ಬಂದು 20 ನಿಮಿಷ ಆಯಿತು. ಈಗ ಇದು ಬೆಂದಿದೆ ನೋಡಿ. ಈ ಥರ ಇಷ್ಟ ಆಗೋಷ್ಟೊತ್ತಿಗೆ ಬಸ್ದುಕೊಂಡ್ರೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಬೆಂದರೂ ಚೆನ್ನಾಗಾಗಲ್ಲ. ಅದ್ರ ಗಂಜಿ ದಪ್ಪ ಆಗೋಕ್ಕೆ ಶುರು ಆಗುತ್ತೆ. ಇವಾಗ ಬಸಿಯೋಕ್ಕೆ ಕರೆಕ್ಟಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮುಚ್ಚಳ ಮುಚ್ಚಿ ಒಂದು ಬಟ್ಟೆ ತಗೊಳ್ಬೇಕು. ಅದನ್ನು ಒದ್ದೆ ಮಾಡ್ಕೊಳ್ಬೇಕು. ಈಗ ಈ ಬಟ್ಟೆನ ಒದ್ದೆ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಂಕ್ ಹತ್ರ ಇಟ್ಕೊಂಡಿದ್ದೀನಿ ಬಸಿಯೋಕ್ಕೆ. ಸಿಂಕ್ ಒಳಗಡೆ ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಬಿಸಿ ಬಿಸಿ ಗಂಜಿ ಸಿಂಕ್ ಒಳಗಡೆ ಹಾಕಿದರೆ ಪೈಪ್ ಹಾಳಾಗ್ಬೋದು. ಅದಕ್ಕೋಸ್ಕರ ಈ ಪಾತ್ರೆ ಒಳಗಡೆ ಗಂಜಿನ ಬಸ್ದುಕೊಳ್ತೀನಿ. ಬಟ್ಟೆ ಇಟ್ಕೊಂಡು ಟೈಟಾಗಿ ಹಿಡ್ಕೊಳ್ಬೇಕು. ಇದು ಫಸ್ಟಿಗೆ ಸ್ವಲ್ಪ ಏನೋ ಕಷ್ಟ ಆಗ್ಬೋದು. ಮತ್ತು ನಿಧಾನಕ್ಕೆ ಬಗ್ಗಿಸ್ಬೇಕು. ಈ ಥರ ಒಮ್ಮೆಲೆ ಬಗ್ಸಿದ್ರೆ ಕೈಯಲ್ಲೆಲ್ಲ ಗಂಜಿ ಬಂದು ಕೈ ಸುಡೋ ಚಾನ್ಸ್ ಇರುತ್ತೆ. ಈ ಥರ ನಿಧಾನಕ್ಕೆ ಬಗ್ಗಿಸ್ತಾ ಹೋಗಬೇಕು. ಕೈಯೊಮ್ಮೆ ಸುಸ್ತಾದರೆ ಈ ಥರ ಒಮ್ಮೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬಗ್ಗಿಸ್ಬೇಕು. ಈ ತಳಿನ ಈ ಥರ ತಳಿ ಅಂತೀವಿ ನಾವು. ಈಗ ಗಂಜಿಗೆ ಪಾತ್ರೆಯಲ್ಲೇ ಸ್ಟೋರ್ ಆಗಿರೋದು. ಇದಕ್ಕೆ ನಾವು ಸ್ವಲ್ಪ ಸಣ್ಣ ಈರುಳ್ಳಿ ಹೆಚ್ಚಾಕಿ ಒಂದು ಒಗ್ಗರಣೆ ಮಾಡಿ ಉಪ್ಪು ಹಾಕಿ ಬೇಕಿದ್ರೆ ಒಂದು ಸ್ವಲ್ಪ ಮಜ್ಜಿಗೆನೂ ಹಾಕ್ಕೊಳ್ಬೋದು. ಅನ್ನದ ಜೊತೆ ಊಟ ಮಾಡೋಕ್ಕೂ ಅಥವಾ ಕುಡಿಯೋಕ್ಕೂ ಚೆನ್ನಾಗಾಗುತ್ತೆ. ಇಮಿಡಿಯೇಟ್ ಯೂಸ್ ಮಾಡಿಕೊಳ್ಬೇಕು. ಈಗ ನೋಡಿ ಡ್ರಾಪ್ ಬೀಳಕ್ಕೆ ಶುರು ಆಯಿತು. ಫುಲ್ ಡ್ರಾಪ್ ಬೀಳೋವರೆಗೂ ಈ ಥರ ಹಿಡ್ಕೊಳ್ಬೇಕು. ಅನ್ನ ಬಸ್ದಾಯಿತು ನೋಡಿ. ಇದ್ರ ಗಂಜಿ ರೆಡಿ ಇದೆ. ಬೇಕಂದರೆ ನೀವು ಇದನ್ನು ಉಪಯೋಗಿಸ್ಬೋದು. ಉಪ್ಪು ಹಾಕಿ ಕುಡಿಬೋದು. ಸ್ಟಾರ್ಚ್ ಕಂಟೆಂಟ್ ಎಲ್ಲ ಹೋಗಿರುತ್ತೆ. ಅನ್ನ ರೆಡಿಯಾಗಿದೆ. ಈಗ ಕೂಡಲೇ ಇಮ್ಮಿಡಿಯೇಟ್ ಊಟ ಮಾಡೋದಕ್ಕಿಂತ ಈ ಥರ ಸೌಂಡ್ ಇಟ್ಟು ಈ ಥರ ಸ್ವಲ್ಪ ಲೂಸಾಗಿ ಮುಚ್ಚಳ ಇಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಬಿಟ್ಟು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ.